ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೋಲಾರ ತಾಲೂಕಿನ ಅರಬಿಕೊತ್ತನೂರು ಗ್ರಾಮದ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲದ ಮುಂಭಾಗದ ಬೆಟ್ಟದಲ್ಲಿ ಇದೇ ಮೊದಲ ಬಾರಿಗೆ ಮಕರ ಜ್ಯೋತಿ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕರ ಸಂಕ್ರಮಣದಲ್ಲಿ ಕೇರಳದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಜ್ಯೋತಿ ದರ್ಶನ ಪಡೆದವರೇ ಧನ್ಯರು ಅಂತಾರೆ. ಹೀಗಾಗಿ ಕೋಲಾರದಲ್ಲೂ ಅಯ್ಯಪ್ಪ ದೇಗುಲವನ್ನೇ ನಿರ್ಮಿಸಿ 1 ವರ್ಷದಿಂದ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಈಗ ಜ್ಯೋತಿಯನ್ನ ಬೆಳಗಿಸಿ ಸಾರ್ವಜನಿಕರಿಗೆ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದ ಅನುಭವ ಸಿಕ್ಕಂತಾಗಿದೆ. ಮುಂದೆ ಹೋಗ್ದೆ ನೋಡು ಹೋಗಿದ್ದಾರೆ ಸಮಯ ಕಾಣಿಸಿಲ್ಲ. ಹೀಗೆ ಶಬರಿಮಲೆ ಪುಣ್ಯಕ್ಷೇತ್ರದ ಗರ್ಭಗುಡಿಯಂತೆ ಕಾಣುತ್ತಿರುವ ದೇಗುಲ. ಗರ್ಭಗುಡಿಯಲ್ಲಿ ಅಯ್ಯಪ್ಪನಿಗೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಿ ಮಂಗಳಾರತಿ ಮಾಡುತ್ತಿರುವ ಪೂಜಾರಿ. ಈ ದೇಗುಲ ಇರೋದು ಕೋಲಾರ ತಾಲೂಕಿನ ಅರಬಿಕೊತ್ತನೂರು ಗ್ರಾಮದಲ್ಲಿ. ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತರು ಈ ಕ್ಷೇತ್ರವನ್ನ ನಿರ್ಮಿಸಿ ಕಳೆದ 1 ವರ್ಷದಿಂದ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿಕೊಂಡು ಬರ್ತಿದ್ದಾರೆ. ಅದಕ್ಕಾಗಿ ಥೇಟ್ ಶಬರಿಮಲೆ ಕ್ಷೇತ್ರ ಹೋಲುವ ಹೊರಾಂಗಣ, ಒಳಾಂಗಣ ಹಾಗೂ ಗರ್ಭಗುಡಿಯನ್ನ ನಿರ್ಮಿಸಿ ಇಲ್ಲಿ ನಿತ್ಯ ಪೂಜಿಸುತ್ತಿದ್ದಾರೆ. ಜನವರಿ 14ರಂದು ಕೇರಳದ ಅಯ್ಯಪ್ಪ ದೇಗುಲದ ಬೆಟ್ಟದಲ್ಲಿ ಜ್ಯೋತಿ ದರ್ಶನ ಹಿನ್ನೆಲೆ ಇಲ್ಲಿಯ ದೇಗುಲದಲ್ಲೂ ಇಂತಹದ್ದೇ ದರ್ಶನ ಏರ್ಪಡಿಸಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಜ್ಯೋತಿ ದರ್ಶನವನ್ನ ನೀಡಿದ್ದಾರೆ. ಸಂಕ್ರಾಂತಿ ಪ್ರಯುಕ್ತ ದೇಗುಲವನ್ನ ವಿಶೇಷವಾಗಿ ಅಲಂಕರಿಸಿ ಗರ್ಭಗುಡಿಯನ್ನ ಭವ್ಯವಾಗಿ ಸಿಂಗರಿಸಿ ವಾದ್ಯ ಗೋಷ್ಠಿಗಳ ಸಮೇತ ಅಯ್ಯಪ್ಪನಿಗೆ ವಿಶೇಷ ಅಭಿಷೇಕ, ಪೂಜೆ ಪುನಸ್ಕಾರ, ಹೂವಿನ ಅಲಂಕಾರವನ್ನ ಕೇರಳದ ಅಯ್ಯಪ್ಪ ಸ್ವಾಮಿ ಪೂಜಾರಿಗಳೇ ನೆರವೇರಿಸಿದರು. ಸಂಕ್ರಾಂತಿ ಪ್ರಯುಕ್ತ ಕೇರಳದ ಅಯ್ಯಪ್ಪನ ದೇಗುಲದಲ್ಲಿ ಮಕರ ಜ್ಯೋತಿ ದರ್ಶನ ನೀಡುವ ಸಮಯಕ್ಕೆ ಇಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇಗುಲದ ಮುಂದಿನ 18 ಮೆಟ್ಟಿಲುಗಳಿಗೆ ಕರ್ಪೂರವನ್ನ ಬೆಳಗಿಸಿದರು. ನಂತರ ಬೃಹತ್ ಕರ್ಪೂರ ದೀಪವನ್ನ ದೇಗುಲ ಮುಂಭಾಗದ ಬೆಟ್ಟದ ಎತ್ತರದ ಪ್ರದೇಶದಲ್ಲಿ ಬೆಳಗಿಸಿದರು. ದಿವ್ಯ ಜ್ಯೋತಿ ದರ್ಶನದಲ್ಲಿ 100 ಜನರು ಪಾಲ್ಗೊಂಡಿದ್ದರು. ಜ್ಯೋತಿ ದರ್ಶನದ ವೇಳೆ ದೇಗುಲದಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎನ್ನುವ ಘೋಷ ಮೊಳಗಿತು. ಪೂಜೆ ಬಳಿಕ ಮಾತನಾಡಿದ ದೇಗುಲ ಆಡಳಿತ ಮಂಡಳಿ ಸದಸ್ಯರು, ನಾವು ದೇವರ ಸೇವೆಯನ್ನ ಮಾಡ್ತಿದ್ದೇವೆ. ಎಲ್ಲರೂ ಅಯ್ಯಪ್ಪ ಸ್ವಾಮಿಯನ್ನ ಶಬರಿಮಲೆಯಲ್ಲಿ ಮಕರ ಸಂಕ್ರಾಂತಿಯಂದು ನೋಡಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಕೋಲಾರ ಜಿಲ್ಲೆಯ ಭಕ್ತರಿಗೂ ಅನುಕೂಲ ಆಗಲೆಂದು ದೇಗುಲ ನಿರ್ಮಾಣ ಮಾಡಿರುವುದಾಗಿ ಹೇಳಿದ್ದಾರೆ. ಮಕರ ಸಂಕ್ರಾಂತಿ ದಿನ ಶಬರಿಮಲೆಯಲ್ಲಿ ಯಾವ ತರ ಜ್ಯೋತಿ ಅಯ್ಯಪ್ಪನ ಜ್ಯೋತಿ ಇದಾಗುತ್ತೋ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ನಮ್ಮ ಭಾರತದಲ್ಲಿ ಎಲ್ಲೂ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಅರಬಿಕೊತ್ತನೂರು ಗ್ರಾಮದಲ್ಲಿ ನಾವು ಜ್ಯೋತಿನ ಏರ್ಪಾಟ್ ಮಾಡಿದ್ದೀವಿ. ಇವತ್ತು ಸಂಜೆಗೆ 6 ಗಂಟೆ 50 ನಿಮಿಷಕ್ಕೆ ಜ್ಯೋತಿ ಬೆಳಗ್ತೈತೆ ಈಗ. ಮತ್ತೆ ಇನ್ನೊಂದು ಏನಂದ್ರೆ ಸುಮಾರು ಜನ ಬರ್ತಾರೆ ಇದ್ದಾರೆ. ಭಕ್ತಾದಿಗಳಂತೂ ಬೆಳಗ್ಗೆಯಿಂದ 1000 ಜನ ಬಂದು ಹೋಗಿದ್ದಾರೆ ಈಗ. ಇನ್ನು ಸಂಕ್ರಾಂತಿ ದಿನದ ಜ್ಯೋತಿ ಪೂಜೆಯಲ್ಲಿ 100 ಭಕ್ತರು ಭಾಗಿಯಾಗಿ ದೇವರ ದರ್ಶನ ಪಡೆದುಕೊಂಡರು. ಇದೇ ವೇಳೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಸಹ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಒಟ್ಟಿನಲ್ಲಿ ಕೋಲಾರದ ಅರಬಿಕೊತ್ತನೂರು ಗ್ರಾಮದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಕಳೆಗಟ್ಟಿತ್ತು. ಈ ಬಾರಿ ದೇಗುಲದ ಎದುರಿನ ಬೆಟ್ಟದಲ್ಲಿ ಜ್ಯೋತಿ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು. ಆ ಮೂಲಕ ಸಾರ್ವಜನಿಕರು ಅಯ್ಯಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿ ಜ್ಯೋತಿ ದರ್ಶನವನ್ನ ಪಡೆದರು.